ಮತ್ತೆ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗುತ್ತಾ ಈ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದ್ರೆ ನಿಮ್ಗೆ ನೆನಪಿರ್ಬೋದು, ಒಂದು 2-3 ವರ್ಷಗಳ ಹಿಂದೆ ನೋ ಪಾರ್ಕಿಂಗ್ನಲ್ಲಿ ನಿಮ್ಮ ವಾಹನ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡ್ತಾ ಇದ್ರು. ಈಗ ಮತ್ತೆ ಆರಂಭ ಮಾಡಲಾಗ್ತಾ ಇದೆ ಟೋಯಿಂಗ್ ಅನ್ನ. ನೋ ಪಾರ್ಕಿಂಗ್ ಜಾಗದಲ್ಲಿ ನಿಮ್ಮ ವಾಹನ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡಲಾಗತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಹಳೆ ವಾಹನ ನಿಲ್ಲಿಸಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಸ್ತೆಗಳಲ್ಲಿ ಎಲ್ಲೆಲ್ಲಿ ಹಳೆ ವಾಹನ ನಿಲ್ಲಿಸಿದಾರೋ ಅದೆಲ್ಲವನ್ನೂ ಕೂಡ ಟೋ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ತುಂಬಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಈಗ ಖುದ್ದು DCM DK ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ. ಹಿಂದೆ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಲಾಗಿತ್ತು. ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ಇದನ್ನು ಜಾರಿಗೆ ತರಬೇಕು ಅನ್ನೋದು ಚರ್ಚೆ ಆಗಿತ್ತು. ಅತ್ತ ಪಾಲಿಕೆಗಳೇ ನೇರವಾಗಿ ಪೊಲೀಸ್ ಇಲಾಖೆಗೆ ಗಾಡಿಗಳನ್ನು ವಾಹನಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾದರೆ ಈಗ DCM ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ. ಎಲ್ಲ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನಿಮ್ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿ. ಪೊಲೀಸರು ಆ ಸಂದರ್ಭದಲ್ಲಿ ತುಂಬಾ ಕಠೋರವಾಗಿ ನಡ್ಕೋತಾರೆ ಸರ್. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು, ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು.